ತಿರುವನಂತಪುರದಲ್ಲಿ ಫಲಿತಾಂಶ ಏನು ಅನ್ನೋದನ್ನು ನಿಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಸೋಲನ್ನು ಅನುಭವಿಸಿದ್ದಾರೆ 15,000 ಮತಗಳ ಅಂತರದಿಂದ. ಅಮೇಝಿಂಗ್ ಫೈಟ್ ಹಂಗಾರೆ ಅದು ಲೆಕ್ಕಾಚಾರ ನೋಡೋದೇ ಆದರೆ. ಇನ್ನು ಈ ಮಧ್ಯೆ LJP ಚಿರಾಗ್ ಪಾಸ್ವಾನ್ ಮಾತಾಡಿದ್ದಾರೆ ಕೆಲವು ಕಡೆ. ಅವ್ರು ಹೇಳ್ತಾ ಇದ್ದಾರೆ ಅಟ್ ಎನಿ ಕಾಸ್ಟ್ ಏನೇ ಹಾಕ್ಕೋಬೋದು, ನಾನು ಇಂಡಿಯಾ ಬಿಡಲ್ಲ, ನಾನು ಮೋದಿ ಜೊತೆ ಇರ್ತೀನಿ ಅಂತ. ಚಿರಾಗ್ ಪಾಸ್ವಾನ್ ಇಂಡಿಯಾ ಭಾಗವಾಗಿ ಈಗಾಗಲೇ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಅದನ್ನು ಸಾಲ್ವ್ ಮಾಡ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳು ನಿಧಾನವಾಗಿ ಒಂದಕ್ಕೊಂದಕ್ಕೆ ಬರ್ತಾ ಇದ್ದರೆ ಆಗ NDA ಸ್ಟ್ಯಾಂಡ್ ಏನು ಅಥವಾ NDA ಪೊಸಿಷನ್ ಏನು ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಚಿರಾಗ್ ಪಾಸ್ವಾನ್ ಬಂದಂಗೆ ಉಳಿದವ್ರದ್ದು ಬರಬೇಕು, ಅಧಿಕೃತವಾಗಿ ಒಂದು ಪಕ್ಷಗಳ ಹೇಳಿಕೆಯಾಗಿ ನಾಯ್ಡು ಮೀಡಿಯಾ ಮುಂದೆ ಬಂದು ಅನೌನ್ಸ್ ಮಾಡಬೇಕು, ನಿತೀಶ್ ಅನೌನ್ಸ್ ಮಾಡಬೇಕು, ಆಗ ಆಗತ್ತೆ ಅದು ಲೆಕ್ಕಾಚಾರಗಳು. ಅದು ಮಾಡಲೇಬೇಕಾಗತ್ತೆ, ಬಿಕಾಸ್ ಅವರಿಬ್ಬರು ಯಾವುದೋ ಒಂದು ಹಂತದಲ್ಲಿ ಬಂದು ಆಚೆ ಹೇಳಬೇಕಾಗತ್ತೆ ಇದನ್ನು. ಇವತ್ತಲ್ದಿದ್ರೆ ನಾಳೆ, ಇವತ್ತು ಬೇಕಾದ್ರೆ ಯಾಮಾರಿಸ್ಬಿಟ್ಟು ತಪ್ಪಿಸ್ಕೋಬೋದು ಅಷ್ಟೇ. ಫಲಿತಾಂಶ ಎಲ್ಲ ಫೈನಲ್ ಆಗಲಿ ಆಮೇಲೆ ಮಾತಾಡೋಣ ಅಂತ ತಪ್ಪಿಸ್ಕೋಬೋದು. ಇನ್ನು ನಾಳೆಗೆಲ್ಲ ಆಗಲ್ಲ. NDAಗೆ 295ರಲ್ಲೇ ಇದ್ದರೆ ಆ NDA ಈಗ 231ರಲ್ಲೇ ಕೂತಿದೆ. ಇವರು 242, ಅವ್ರು 100. BJP ಕಾಂಗ್ರೆಸ್ ತಮ್ಮ ಸ್ವಂತ ಶಕ್ತಿಯ ಮೇಲೆ ಇಟ್ಕೊಂಡಿರುವಂತಹ ಸಂಖ್ಯೆ ಅದು ಸದ್ಯಕ್ಕೆ. ಗುಜರಾತ್ನಲ್ಲಿ 1 ಸೀಟನ್ನು ಕಳ್ಕೊಂಡಿದ್ದಾರೆ BJPನವರು, ಒಡಿಶಾನಲ್ಲಿ 1 ಸೀಟನ್ನು ಗೇನ್ ಮಾಡ್ಕೊಂಡಿದ್ದಾರೆ, ಹರಿಯಾಣನಲ್ಲಿ 1 ಸೀಟನ್ನು ಕಳ್ಕೊಂಡಂಗೆ ಕಾಣಿಸ್ತಾ ಇದೆ BJP. ಹರಿಯಾಣನಲ್ಲಿ 5 ಇದೆ, ಇಂಡಿಗೆ 5 ಇದೆ, ಹರಿಯಾಣನಲ್ಲಿ 6 ಅಥವಾ 8 ಅನ್ಕೋತಾ ಇದ್ರು. ದಟ್ ವಾಸ್ ಕ್ಯಾಲ್ಕುಲೇಷನ್. ಛತ್ತೀಸ್ಗಢ ದೊಡ್ಡ ವ್ಯತ್ಯಾಸ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಾಗೆ ನೋಡಿದ್ರೆ 1-2 ಸೀಟ್ ಎಕ್ಸ್ಟ್ರಾ ಬಂದಿದೆ ಈಗ ಸದ್ಯಕ್ಕೆ BJP ಲಿಸ್ಟ್ಗೆ. 29 ಇತ್ತು 12, ಆದರೂ ಅವ್ರಿಗೊಂದು 7-8-9 ಸೀಟಲ್ಲಿ ಲಾಸ್ ಇದೆ. ಕಳೆದ ಬಾರಿ ಇದ್ದಿದ್ದಕ್ಕಿಂತ ಹೊಸದಾಗ ಬರೋದು ಬೇಡ, ಕಳೆದ ಬಾರಿ ಇದ್ದಿದ್ದಕ್ಕಿಂತ ನಿಧಾನಗತಿಯಲ್ಲಿ ಮತ ಎಣಿಕೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಇದು ಆತುರವಾಗಿ ಮಾಡಿದ್ರಿ ಅಂತಾರೆ, ನಿಧಾನವಾಗಿ ಮಾಡಿದ್ರೆ ನಿಧಾನವಾಗಿ ಅಂತಾರೆ. ಇದೊಂಥರ ವಿಚಿತ್ರ ದೇಶ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ದೇಶದಲ್ಲಿ ಗಂಡು ಹುಟ್ಟಿದ್ರು ಯಾಕೆ ಹುಟ್ಟಿತು ಅಂತಾರೆ, ಹೆಣ್ಣು ಹುಟ್ಟಿದ್ರು ಯಾಕೆ ಹುಟ್ಟಿತು ಅಂತಾರೆ. ಗಂಡ ಯಾಕೆ ಹೆಣ್ಣು ಹುಟ್ಟಲಿಲ್ಲ ಅಂತಾರೆ, ಹೆಣ್ಣ ಯಾಕೆ ಗಂಡು ಹುಟ್ಟಲಿಲ್ಲ ಅಂತಾರೆ. ಆಯಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳ ಕ್ರಮ ತಗೋಬೇಕು, ಅವ್ರವ್ರ ಟೇಬಲ್ ಹಾಕ್ಕೊಂಡು ಅವ್ರವ್ರು ಮಾಡಬೇಕು. ಅಲ್ಲಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೋ ಆ ರೆಸಿಸ್ಟೆನ್ಸ್ಗೆ ತಕ್ಕಂತೆ ಅದು ತಡ ಆಗತ್ತೆ ಅಥವಾ ವಿರೋಧ ಆಗತ್ತೆ. ಭಾಳ ಶಾರ್ಟ್ ನಂಬರ್ಸಲ್ಲಿ 5,000 10,000ದಲ್ಲಿ ಫೈಟಿಂಗ್ ನಡೀತಾ ಇದ್ದಾಗ ತಡ ಆಗತ್ತೆ. ಇದನ್ನೇ ತಡ ಅನ್ನೋದಾದರೆ ನೀವು EVM ಇಂದ ಬ್ಯಾಲೆಟ್ ಪೇಪರ್ಗೆ ಹೋದ್ರೆ ಇನ್ನೆಷ್ಟು ತಡ ಆಗ್ಬೋದು ಲೆಕ್ಕ ಹಾಕೊಳ್ಳಿ, 3 ದಿನ ಆಗುತ್ತೆ. ಹೌದು, 3 ದಿನ ಬೇಕಾಗುತ್ತೆ. ಅದನ್ನು ಕೇಳಿದ್ರೆ ಬ್ಯಾಲೆಟ್ ಪೇಪರ್ ಅಂತಾರೆ, ಈ EVM ತೆಗೆದು ಬ್ಯಾಲೆಟ್ ಪೇಪರ್ಗೆ ಹೋಗಿ 3 ದಿನ ಆಗತ್ತಾಗ. ಇಲ್ಲಿ ನೋಡಿದ್ರೆ ಆಲ್ ರೈಟ್, ಅವ್ರ ಕೆಲಸ ಅವ್ರವ್ರು ಮಾಡ್ತಾರೆ, ಇಟ್ಸ್ ಓಕೆ.